ನಮಸ್ ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಬೋಟ್ ಹೌಸ್ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಊಟಿಲಿ ಬೋಟ್ ಹೌಸ್ ತೋರಿಸ್ತಾ ಇದ್ದೀನಿ. ಎಲ್ಲರೂ ನೋಡಿ, ಊಟಿಗೆ ಬನ್ನಿ, ಬೋಟ್ ಹೌಸ್ನ ವಿಸಿಟ್ ಮಾಡಿ. ನೋಡಿ, ಬೋಟ್ ಹೌಸ್ ಎಂಟ್ರೆನ್ಸ್ ಇದು. ಎಂಟ್ರೆನ್ಸಲ್ಲೇ ಐ ಲವ್ ಊಟಿ ಅಂತ ಇದೆ. ಇಲ್ಲಿ ಬೆಲೆಗಳು ಹಾಕಿದ್ದಾರೆ. ಬೋಟಲ್ಲಿ ಹೋಗೋಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಪ್ರತಿಯೊಂದು ಡೀಟೇಲ್ಸ್ ಇದೆ. ನೀವು ಒಳಗಡೆ ಎಂಟ್ರಿ ಕೊಟ್ಬಿಟ್ಲೆ ಇದನ್ನು ಗಮನಿಸ್ಬೋದು. ಆಮೇಲೆ ಏನು ಬೋರ್ಡ್ ಇದೆ, ಬೋರ್ಡ್ ಪಕ್ಕದಲ್ಲೇ ಟಿಕೆಟ್ ಕೌಂಟ್ರ್ ಇದೆ. ನೀವು ಇಲ್ಲಿ ಎಷ್ಟು ಜನ ಇದ್ದೀರಾ, ಏನಿದ್ದೀರಾ ಎಲ್ಲ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲೇ ನೀವು ಟಿಕೆಟ್ ಖರೀದಿಸಿ ಅವ್ರು ಹೇಳೋಂಥ ನಂಬರ್ಗೆ ಹೋದರೆ ನೀವು ಎಂಜಾಯ್ ಮಾಡ್ಬೋದು. ಈಗ ಟೂರಿಸ್ಟ್ ಕಡಿಮೆ ಇದ್ದಾರೆ. ನಿಮಗೆ ಎಷ್ಟು ಸಲ ಹೇಳಿದ್ದೀನಿ, ಎಲ್ಲ ಕಡೆಯೂ ಎಲ್ಲ ಸ್ಟೇಟಲ್ಲೂ ಎಲ್ಲ ರಾಜ್ಯಗಳಲ್ಲೂ ತುಂಬ ಮಳೆ ಆಗ್ತಿದೆ, ತುಂಬ ಜನರಿಗೆ ತೊಂದರೆ ಆಗ್ತಿದೆ. ಅದರಿಂದ ಟೂರಿಸ್ಟ್ಗಳು ಕಡಿಮೆ ಇದ್ದಾರೆ. ಇಲ್ಲಾಂದರೆ ಇಷ್ಟೊತ್ತಿಗೆ ತುಂಬಿ ತುಳುಕ್ತಿರೋರು ತುಂಬ ಕಡಿಮೆ ಇದ್ದಾರೆ. ಆದರೂ ಇದ್ದಾರೆ ಜನಗಳು, ಸುಮಾರು ಜನಗಳಿದ್ದಾರೆ. ಆದರೆ ಜಾಸ್ತಿ ಕೇರಳದವರೇ ಇರೋದು. ಯಾಕಂದರೆ ಊಟಿ ಕರ್ನಾಟಕ ಕೇರಳ ಅಕ್ಕಪಕ್ಕ ಇರೋದ್ರಿಂದ ಯಾವ ಬೇಕಾದ್ರೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಫ್ಯಾಮಿಲಿ ಕರ್ಕೊಂಡು ಬಂದ್ಬಿಡ್ತಾರೆ. ಆಮೇಲೆ ಪೆಡಲ್ ಅವರೇ ಓನಾಗಿ ತಗೊಂಡು ಪೆಡಲ್ ಹೊಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ಆಮೇಲೆ ಅಲ್ಲಿ ನಿಯಂತ್ರಣ ರೇಖೆ ಅಂತ ಇರುತ್ತೆ, ಅಲ್ಲಿ ಮಾರ್ಕ್ ಮಾಡಿರ್ತಾರೆ. ಅದು ದಾಟಿ ಹೋಗಂಗಿಲ್ಲ. ಸುಮಾರು ಬೋಟ್ಗಳು ಖಾಲಿ ಇದೆ, ಜನಗಳು ಕಡಿಮೆ ಇರೋದ್ರಿಂದ. ಅದೇ ಸೀಸನ್ ಏನಾರು ಇದ್ದರೆ ತುಂಬಿ ತುಳುಕಿರ್ತಾರೆ. ಆ್ಯಕ್ಚುಲಿ ಈಗ ನಮ್ಮ ಕರ್ನಾಟಕದಲ್ಲಿ ದಸರಾ ನಡೀತಿರೋದ್ರಿಂದ ಈ ಟೈಮಲ್ಲಿ ತುಂಬಿರಬೇಕಿತ್ತು, ಊಟಿನೂ ತುಂಬಿರ್ತಿತ್ತು, ಮೈಸೂರಲ್ಲೂ ಟೂರಿಸ್ಟು ತುಂಬಿರಬೇಕಿತ್ತು. ಆದರೆ ಎಲ್ಲ ಕಡೆ ಪ್ರಾಬ್ಲಮ್ ಇರೋದ್ರಿಂದ, ಈ ಮಳೆಯ ಅವಾಂತರಗಳಿಂದ ತುಂಬ ಪ್ರವಾಸಿಗರು ಕಮ್ಮಿ ಇದ್ದಾರೆ. ಆಮೇಲೆ ನೀವು ಬೋಟ್ ಹತ್ತೋಕ್ಕಿಂತ ಮೊದಲು ನಿಮಗೆ ಸೇಫ್ಟಿ ಜಾಕೆಟ್ ಕೊಡ್ತಾರೆ, ಅದನ್ನು ನೀವು ಧರಿಸಲೇಬೇಕು ಕಡ್ಡಾಯವಾಗಿ.
ಬೋಟ್ ಹೌಸ್ ಒಳಗಡೆ ಇರೋಂಥ ಗೇಮ್ ಇದು. ಇಲ್ಲಿ ನಾನಾ ರೀತಿಯ ಗೇಮ್ಗಳಿದೆ, ಅದನ್ನು ಆಡ್ಬೋದು ನೀವು. ವಿಡಿಯೋ ಸ್ವಲ್ಪ ದೊಡ್ಡದಿದೆ, ಆದರೆ ಬೋಟ್ ಹೌಸ್ದು ಪ್ರತಿಯೊಂದು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಪೂರ್ತಿ ತೋರಿಸ್ತಾ ಇದ್ದೀನಿ. ಪೂರ್ತಿ ನೋಡಿ, ಒಂದ್ಸಲ ಇದು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ. ನೀವಿದ್ದ ಜಾಗದಿಂದಲೇ ಬೋಟ್ ಹೌಸ್ನ ಕಣ್ತುಂಬ್ಕೋಬೋದು. ಫ್ರೀ ಇದ್ದಾಗ ಬನ್ನಿ, ಫ್ಯಾಮಿಲಿ ಜೊತೆ, ಫ್ರೆಂಡ್ ಜೊತೆ ಫ್ರೀ ಇದ್ದಾಗ ಬನ್ನಿ. ಈ ಫ್ಯಾಮಿಲಿ ಜಂಜಾಟ ಇರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಏನು ಸ್ವಲ್ಪ ಚೇಂಜಸ್ಗೋಸ್ಕರ ಇಲ್ಲಿ ಬರೋದ್ರಿಂದ ಮನಸ್ಸು ಚೇಂಜ್ ಆಗುತ್ತೆ. ಹೊಸ ಜಾಗ ಅಲ್ವಾ, ಖುಷಿ ಆಗುತ್ತೆ, ಸ್ವಲ್ಪ ರಿಲೀಫ್ ಆಗುತ್ತೆ ಮೈಂಡಿಗೆ. ಯಾಕಂದರೆ ಮೈಂಡನ್ನು ಒಂದೇ ರೀತಿ ನಾವು ಡೈಲಿ ಅದಕ್ಕೆ ಅದ್ರ ಮೇಲೆ ಒತ್ತಡ ಕೊಡೋದ್ರಿಂದ ಏನೋ ಕಳ್ಕೊಂಡಿರೋ ರೀತಿ ಅನಿಸುತ್ತೆ. ಈ ಥರ ಹೊಸ ಹೊಸ ಜಾಗಕ್ಕೆ ಬಂದು ವಿಸಿಟ್ ಮಾಡೋದ್ರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ ಮೈಂಡಿಗೆ. ನೋಡಿ, ಈ ಥರ ಫೋಟೋನು ತೆಗೆಸ್ಕೋಬೋದು. ಇಲ್ಲಿ ಫೋಟೋಗ್ರಾಫ್ಸ್ ಇರ್ತಾರೆ, ಯಾವ ರೀತಿ ಬೇಕಾದ್ರೂ ನೀವು ಇಲ್ಲಿ ಫೋಟೋನು ತೆಗೆಸ್ಕೋಬೋದು. ಇಬ್ಬರಿಗೆ ಬೇಕಾದ್ರೆ ಇಬ್ಬರದು ಇದೆ, ಪೆಟಲ್ದು 4 ಜನದ್ದು ಇದೆ, ಫ್ಯಾಮ್ಲಿಗಿದೆ, ದೊಡ್ಡ ಗ್ರೂಪ್ ಬಂದರೂ ಇದೆ. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಇಲ್ಲಿ ಬೋಟ್ಗಳು ಸಿಗುತ್ತೆ. ನೀವು ಊಟಿಗೆ ಬಂದರೆ ಮೇನ್ ಸರ್ಕಲ್ ಸಿಗುತ್ತೆ. ಟಾಯ್ ಟ್ರೈನ್ ರೈಲ್ವೆ ಸ್ಟೇಷನ್ನು ಇತ್ತು, ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಇರುವಂಥ ಸರ್ಕಲ್ಲು, ಅದ್ರ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ ಏನಿದೆ ಅದ್ರ ಪಕ್ಕದಲ್ಲೇ ಹಿಂದೆ ಒಂದು ರೋಡ್ ಇದೆ. ಆ ರೋಡ್ ಮುಖಾಂತರ ನೀವು ಹೊರಟ್ರೆ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ನಿಮಗಿದು ಬಸ್ ಸ್ಟ್ಯಾಂಡಿಂದ ರೋಡ್ ಸಿಗುತ್ತಲ್ವ, ಒಂದು ಅರ್ಧ ಕಿಲೋಮೀಟ್ರಲ್ಲಿ ನಿಮಗೆ ಬೋಟ್ ಹೌಸ್ ಸಿಗುತ್ತೆ. ಆದರೆ ಬಸ್ ಸ್ಟ್ಯಾಂಡು ಲೆಫ್ಟು ಬ್ಯಾಕ್ ಸೈಡು ರೂಟಲ್ಲಿ ನೀವು ಹೋಗಬೇಕು. ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬೋಟ್ ಹೌಸ್ ಸಿಗುತ್ತೆ. ಆಮೇಲೆ ಹಾಗೆ ಬೋಟ್ ಹೌಸ್ ಮುಗಿಸ್ಕೊಂಡು ಬೋಟ್ ಹೌಸಿಂದಲೇ ಲೆಫ್ಟಿಗೆ ನೀವು ಹೊರಟ್ರೆ ಅಲ್ಲಿ ಯಾರಿಗಾರ ಕೇಳಿದ್ರೆ ರೂಟ್ ತೋರಿಸ್ತಾರೆ. ಕರ್ನಾಟಕ ಗಾರ್ಡನ್ ಇದೆ. ಓಕೆ, ಕರ್ನಾಟಕ ಗಾರ್ಡನ್ನು ನೀವು ವಿಸಿಟ್ ಮಾಡ್ಬೋದು. ಓನ್ ಗಾಡಿಯಲ್ಲಿ ಬರೋರಿಗೆ ನಾನು ಹೇಳ್ತಿರೋದು, ಯಾಕಂದರೆ ಎಲ್ಲ ಬೋರ್ಡಲ್ಲಿ ಬಂದವ್ರಿಗೆ ಡ್ರೈವರ್ಗಳೇ ಎಲ್ಲ ತೋರಿಸ್ತಾರೆ. ಓನ್ ಗಾಡಿಯಲ್ಲಿ ಬಂದವ್ರಿಗೆ ಇದೊಂದು ಮಾರ್ಗದರ್ಶನ. ಒಳಗಡೆ ತಿಂಡಿ ತಿನ್ನೋಕ್ಕೆ, ಸ್ನ್ಯಾಕ್ಸ್, ಆ ಥರ ಎಲ್ಲ ಥರದ್ದು ಸಿಗೋಂಥ ಚಿಕ್ಕ ಚಿಕ್ಕ ಸ್ನ್ಯಾಕ್ ಅಂಗಡಿಗಳಿದ್ದಾವೆ. ಆಮೇಲೆ ಖರೀದಿ ಮಾಡೋಕ್ಕೆ ನಿಮಗೆ ಬಟ್ಟೆ, ಸ್ವೆಟ್ರು, ಶಾಲ್ ಆ ಥರ ಏನೇ ಖರೀದಿ ಮಾಡೋಕ್ಕೂ ಅಂಗಡಿಗಳು ಇದ್ದಾವೆ ಒಳಗಡೆ.
ಆಮೇಲೆ ಇಲ್ಲಿ ಒಳಗಡೆ ಗೇಮ್ಗಳಿದೆ, ಇವೆಲ್ಲ ಗೇಮ್ಸು. ಆಮೇಲೆ ಪಕ್ಕದಲ್ಲೇ ಟಾಯ್ ಟ್ರೈನ್ ಇದೆ, ಬೋಟ್ ಹೌಸ್ ಒಳಗಡೆ ಟಾಯ್ ಟ್ರೈನ್ ಇದೆ, ನೀವು ಅಲ್ಲೂ ಜರ್ನಿ ಮಾಡ್ಬೋದು. ಅಂದರೆ 60 ರೂಪಾಯಿ ಬೀಳುತ್ತೆ ಒಬ್ಬರಿಗೆ. ನೋಡಿ ಇಲ್ಲಿದೆ ನೋಡಿ ಟಾಯ್ ಟ್ರೈನು. ಹೂವಿನ ಗಿಡಗಳೇನಾದ್ರು ಪರ್ಚೇಸ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಹಾರ್ಸ್ ರೈಡು ಇದೆ, ಕುದುರೆ ಸವಾರಿ, ನಾನಾ ರೀತಿಯ ಕುದುರೆಗಳಿದ್ದಾವೆ ಇಲ್ಲಿ, ಡಿಫ್ರೆಂಟ್ ಕಲರು. ಇಲ್ಲಿಂದಲೇ ನೀವು ಇಷ್ಟು ದೂರ ಅಂತೇಳಿ ಪ್ರೈಸ್ ಇರುತ್ತೆ, ಬೆಲೆ ಇರುತ್ತೆ. ನೀವು ಬೇಕಾದ್ರೆ ಕುದುರೆ ಸವಾರಿ ಮಾಡ್ಬೋದು. ಇಲ್ಲಿ ಒಳಗಡೆಯಿಂದಲೇ ಕರ್ಕೊಂಡು ಹೋಗ್ತಾರೆ. ಪರ್ಚೇಸ್ ಮಾಡೋಕ್ಕೆ ಮಕ್ಕಳಿಗೆ ಏನಾರು ಪದಾರ್ಥ ತಗೋಬೇಕಂದ್ರೆ ಒಳಗಡೆ ತುಂಬ ಅಂಗಡಿಗಳಿರ್ತವೆ, ಖರೀದಿ ಮಾಡೋದಿದ್ರೆ ಮಾಡಬಹುದು. ಓಕೆ, ಬಾಯ್ ಕನ್ನಡಿಗರೇ, ಸಂತೋಷ.